ಸಂತೆ ಬಾಚಳ್ಳಿ ಸಂರಕ್ಷಿತ ಸ್ಮಾರಕ ಮಹಾಲಿಂಗೇಶ್ವರ ದೇವಸ್ಥಾನ, ಸಂತೆ ಬಾಚಳ್ಳಿ, ಕೃಷ್ಣರಾಜಪೇಟೆ, ಮಂಡ್ಯ ಡಿಸ್ಟ್ರಿಕ್ಟ್. ನಿಸರ್ಗದ ಮಧ್ಯೆ ಇರುವಂತಹ ಒಂದು ದೇವಸ್ಥಾನ. ಬಹು ಸುಂದರವಾದಂತಹ ಹಸಿರು ಇಲ್ಲಿ ಹೆಪ್ಪುಗಟ್ಟಿದೆ. ಮತ್ತೊಂದು ಕಡೆ ವಿಶಾಲವಾಗಿ ಹರಡಿರುವಂತಹ ನೀರು, ಸರೋವರ, ತೆಂಗಿನ ಮರಗಳು, ಎತ್ತ ನೋಡಿದರೂ ತೆಂಗಿನ ಮರಗಳ ಸಾಲು. ದೇವಾಲಯದ ಮುಖ್ಯ ದ್ವಾರ ಬಹಳ ಹಳೆಯದಾದಂತಹ ದೇವಸ್ಥಾನ. ಯಾವುದೇ ಒಂದು ರಕ್ಷಣೆ ಇಲ್ಲ, ಮೇಂಟೆನೆನ್ಸ್ ಇಲ್ಲ. ಅತ್ಯಂತ ಸುಂದರವಾದಂತಹ ಕೆತ್ತನೆ ಕೆಲಸ ಇದ್ದರೂ ಕೂಡ ಈ ದೇವಸ್ಥಾನ ಶಿಥಿಲಾವಸ್ಥೆಯನ್ನು ತಲುಪ್ತಾ ಇದೆ. ಬೇರೆಯ ಹೊಯ್ಸಳ ದೇವಸ್ಥಾನಗಳು ತ್ರಿಕೂಟ ಗೋಪುರಗಳನ್ನು ಹೊಂದಿದ್ದರೂ ಇದು ಏಕ ಗೋಪುರವನ್ನು ಹೊಂದಿರುವಂತಹ ಒಂದು ದೇವಸ್ಥಾನ. ನಿಸರ್ಗದ ನಟ್ಟ ನಡುವೆ ತುಂಬ ಸುಂದರವಾಗಿ ಈ ದೇವಸ್ಥಾನ ಇಲ್ಲಿ ಕಟ್ಟಲಾಗಿದೆ. ಇಲ್ಲಿ ನಕ್ಷತ್ರಾಕಾರದ ಒಂದು ರಚನೆಯನ್ನು ಇಲ್ಲಿ ಗಮನಿಸಬಹುದು. ಇದನ್ನು ಪ್ರಮುಖವಾಗಿ ಸೋಪ್ ಸ್ಟೋನ್ ಅಥವಾ ಬಳಪದ ಕಲ್ಲಿನಿಂದ ಇಲ್ಲಿ ಕೆತ್ತಿದ್ದಾರೆ. ಅಮರಶಿಲ್ಪಿ ಜಕಣಾಚಾರ್ಯ ಕೈಯಲ್ಲಿ ಇದು ಬಹಳ ಸುಲಲಿತವಾಗಿ ಕೆತ್ತನೆ ಕೆಲಸ ಮೂಡಿ ಬಂದಿದೆ. ಬಳ್ಳಿಗಳು, ಹೂಗಳು, ವಿಧ ವಿಧವಾದಂತಹ ಕಂಬಗಳ ಒಂದು ರಚನೆ, ಇವೆಲ್ಲ ಕೂಡ ಅದ್ಭುತವಾಗಿ ಇಲ್ಲಿ ಮೂಡಿ ಬಂದಿದೆ. ವಿಷ್ಣುವರ್ಧನನ ಕಾಲದಲ್ಲಿ ಅತ್ಯಂತ ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿದಂತಹ ಒಂದು ಕಾಲ. ಅಲ್ಲಿ ಎಲ್ಲ ಕಡೆಗಳಲ್ಲೂ ಕೆ.ಆರ್.ಪೇಟೆ, ಮಂಡ್ಯ ಜಿಲ್ಲೆ ಮತ್ತು ನಾಗಮಂಗಲ, ಬಸರಾಳು ಇತ್ಯಾದಿ ಎಲ್ಲ ಕಡೆಗಳಲ್ಲೂ ಕೂಡ ದೇವಾಲಯಗಳ ಒಂದು ನಿರ್ಮಾಣವನ್ನು ನಾವು ನೋಡ್ಬೋದು. ಒಂದಕ್ಕಿಂತ ಒಂದು ಅದ್ಭುತವಾದ ಒಂದು ಶಿಲಾ ವಿನ್ಯಾಸವನ್ನು ಇಲ್ಲಿ ಪಡ್ಕೊಂಡಿದೆ. ಇದೊಂದು ಪುಟ್ಟದಾದಂತಹ ಒಂದು ದೇವಾಲಯ. ಇಲ್ಲೂ ಕೂಡ ಕೆತ್ತನೆ ಕೆಲಸವನ್ನು ಇಲ್ಲಿ ಗಮನಿಸಬಹುದು. ಮುಂದೆ ಬಸವನ ವಿಗ್ರಹ ಇದೆ. ಎದುರುಗಡೆಗೆ ಗರ್ಭಗೃಹ ಕಾಣಿಸ್ತಾ ಇದೆ. ತಲೆ ಬಗ್ಗಿಸಿಕೊಂಡು ಹೋಗಬೇಕು ದೇವಸ್ಥಾನದ ಒಳಗೆ. ಇಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಕಂಬದ ಕೆತ್ತನೆ ಕೆಲಸ ಕಾಣಿಸ್ತಾ ಇದೆ. ದೇವಸ್ಥಾನದ ಒಳಭಾಗ. ಮಹಾಲಿಂಗೇಶ್ವರ ಸ್ವಾಮಿ. ಸೀಲಿಂಗ್ನಲ್ಲಿರುವಂತಹ ಒಂದು ಕೆತ್ತನೆ ಕೆಲಸ. ಮಹಾಲಿಂಗೇಶ್ವರ ಸ್ವಾಮಿಯ ಒಂದು ಗರ್ಭಗುಡಿ. ಇಲ್ಲಿ ಬೆಳಕು ಬರಲು ನಿರ್ಮಿಸಿರುವಂತಹ ಒಂದು ಜಾಲಂಧ್ರ. ಗರ್ಭಗುಡಿಯ ಮುಂದಿರುವಂತಹ ಅಲಂಕೃತಗೊಂಡ ಬಸವಣ್ಣ ಅಂತೇಳಿ ಮಹಾಲಿಂಗೇಶ್ವರ ಸ್ವಾಮಿ. ಆನೆ ಇದೆ, ಇದು ಮಹಾಲಕ್ಷ್ಮಿ. ಗರ್ಭಗುಡಿಯ ಮುಂಭಾಗದಲ್ಲಿರುವಂತಹ ಅದ್ಭುತವಾದಂತಹ ಶಿಲ್ಪಕಲಾ ಸೌಂದರ್ಯ. ಎರಡೂ ಕಡೆ ಇರುವಂತಹ ವೀರಭದ್ರ ಸ್ವಾಮಿ. ಆ ಕಡೆ ನಂದಿ. ವೀರಭದ್ರಸ್ವಾಮಿ ಕಣ್ಣೆ ಕಾಣ್ತಾ ಇತ್ತು. ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ. ವಿಷ್ಣುವಿನ ಒಂದು ಗರ್ಭಗೃಹ. ಅದು ಬ್ರಹ್ಮ ಐತಿ ನೋಡಿ. ಈ ಕಡೆ ಎದುರುಗಡೆ ಅವ್ರು ಸುಮ್ಮನೆ ನಾವಾಗ ಇದು ಮಾಡಿದ್ದೀವಿ. ಎಲ್ಲಿಂದ ಬಂದಿದ್ದೀರಿ? ಬೆಂಗಳೂರಿಂದ.
ಬ್ರಹ್ಮನ ಒಂದು ಸುಂದರವಾದಂಥ ಒಂದು ವಿಗ್ರಹ. ಊಟ ಮಾಡಿದ್ರೆ ಇನ್ನೂ ಇಲ್ಲ. ಮಧ್ಯಭಾಗದಲ್ಲಿ ನವರಂಗ, 3 ಕಡೆ ಬೇರೆ ಬೇರೆ ವಿಗ್ರಹಗಳಿರುವಂತಹ ಒಂದು ಗರ್ಭಗುಡಿ. ತ್ರಿಕೂಟ ರಚನೆಯನ್ನು ಇಲ್ಲಿ ನಾವು ಕಾಣ್ಬೋದು. ಮಧ್ಯಭಾಗದಲ್ಲಿ ಶಿವಲಿಂಗ, ಇಲ್ಲಿ ವಿಷ್ಣುವಿನ ಒಂದು ಗರ್ಭಗೃಹ. ಬೇರೆ ಎಲ್ಲ ಲಾನಲ್ಲೇ ಮೇಂಟೈನ್ ಮಾಡಿದ್ದಾರೆ, ಲಾನ್ಗಳೆಲ್ಲ ಹಾಕಿ. ಬಸರಾಳಲ್ಲಿ ಎಷ್ಟು ದೊಡ್ಡ ಜಾಗ ಹಿಡ್ಕೊಂಡವ್ರು. ಬಾಳೆಯ ಹೂವಿನ ಆಕಾರದಲ್ಲಿ ಇರುವಂತಹ ಒಂದು ಅದ್ಭುತವಾದಂಥ ಒಂದು ಕೆತ್ತನೆ ಕೆಲಸ. ಹೂವಿನ ದಳಗಳು ಮತ್ತು ಬಾಳೆಯ ಒಂದು ಮೊಗ್ಗಿನ ರೀತಿಯಲ್ಲಿ ಕೆತ್ತಿದ್ದಾರೆ. ಇಲ್ಲಿ ಬಳಸಿರುವಂಥದ್ದು ಬಳಪದ ಕಲ್ಲು. ಅಮರಶಿಲ್ಪಿ ಜಕಣಾಚಾರ್ಯ ಕೈಯಲ್ಲಿ ಇದು ಬಹಳ ಅಂದವಾಗಿ ಮೂಡಿ ಬಂದಿದೆ. ಇಲ್ಲಿ ಮತ್ತೊಂದು ರೀತಿಯಾದಂತಹ ಒಂದು ಕೆತ್ತನೆ ಕೆಲಸವನ್ನು ಇಲ್ಲಿ ಗಮನಿಸಬಹುದು. ಇಲ್ಲಿ ಶಿಲಾಫಲಕಗಳನ್ನು ಜೋಡಿಸಿರುವಂತಹ ರೀತಿಯಲ್ಲಿ ಇಲ್ಲಿ ಕೆತ್ತನೆ ಕೆಲಸವನ್ನು ಮಾಡಿದ್ದಾರೆ.